ಎಲ್ಲರಿಗೆ ಧನ್ಯವಾದಗಳು. ಎಲ್ಲರೂ ಆರಾಮಿದ್ರೆ ಅಂತ ನಾನು ಅಂದುಕೊಂಡೀನಿ. ನೀವು ಆರಾಮಿದ್ರೆ ನಾನು ಆರಾಮಿನಿ. ಇವತ್ತು ಮಾಡುವ ವಿಧಾನ ಉದ್ರುಬೇಳೆ ಹೇಗೆ ಮಾಡೋದಂತ ನೋಡ ಬನ್ನಿ. ನನ್ನ ಯೂಟ್ಯೂಬ್ ಚಾನಲನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, ಜಾಸ್ತಿ ಇಲ್ಲ, 2 ಚಮಚ ಎಣ್ಣೆ. ಒಂದು ಅರ್ಧ ಚಮಚ ಸಾಸಿವೆ, ಒಂದು ಅರ್ಧ ಚಮಚ ಜೀರಿಗೆ, 2 ಒಣಮೆಣಸಿನಕಾಯಿ, 1 ಉಳ್ಳಾಗಡ್ಡಿ ಚಿಕ್ಕ ಸೈಜ್ ಕಟ್ ಮಾಡ್ಕೊಂಡಿದ್ದೆ. ಇದು ಹುರ್ಕೋಬೇಕಿದೆ ಕೆಂಪು ಕಲರ್ ಬರೋದಂತ ಈ ಥರ. ಒಂದು ಗಡ್ಡೆ ಬೆಳ್ಳುಳ್ಳಿ, ಇದನ್ನು ಹುರ್ಕೋಬೇಕು. ಈ ಥರ ಕೆಂಪು ಕಲರ್ ಬರೋಂತ ಹುರ್ಕೋಬೇಕು. ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹುರ್ಕೋಬೇಕು ಕೆಂಪು ಕಲರ್ ಬರೋಂತ. ಈ ಥರ ಕಲರ್ ಬಂದಿದೆ. ನಾನು ಉಳ್ಳಾಗಡ್ಡೆ ಹಾಕಿದ್ದೆಲ್ಲ ಈ ಥರ ಕಲರ್ ಬಂದಿದೆ. ಈಗ ಸಣ್ಣದು ಟೊಮೆಟೊ ಕಟ್ ಮಾಡಿದ್ದು, ಒಂದು ಸ್ವಲ್ಪ ಕರಿಬೇವು, ಇದನ್ನು ಹುರ್ಕೋಬೇಕು ಚೆಂದ ಎಣ್ಣೆಲೆ ಈ ಥರ. ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಅರಿಶಿಣ, ಉಪ್ಪು ಹಾಕಿದ್ವಲ್ಲ ಈ ಥರ ಕಲಿಸ್ಬೇಕು. ಕಲಸಿ ಈ ಮೆತ್ತಗಾಗಂಟ ಟೊಮೊಟೊ, ಈರುಳ್ಳಿ ಎಲ್ಲ ಮೆತ್ತಗಾಗಂಟ ಹುರ್ಕೋಬೇಕು. ಈಗೆಲ್ಲ ನೋಡಿ ಈ ಥರ ಮೆತ್ತಗಾಗಿದೆ ಟೊಮೊಟೊ ಎಲ್ಲ. ಈಗ 1 ಚಮಚ ಗರಂ ಮಸಾಲ, 1 ಚಮಚ ಧನಿಯಾ ಪುಡಿ, 1 ಚಮಚ ಖಾರದ ಪುಡಿ. ಇದನ್ನು ಈಗೆಲ್ಲ ಕಲಿಸ್ಬೇಕು. ಈ ಥರ ಎಲ್ಲ ಹುರ್ಕೋಬೇಕು. ಇದನ್ನು ಎಣ್ಣೆಲೆ ಈಗೆಲ್ಲ ಹಾಕಿವಲ್ಲ ಗರಂ ಮಸಾಲ, ಧನಿಯಾ ಪುಡಿ, ಖಾರದ ಪುಡಿ ಎಲ್ಲ ಹಾಕಿವಲ್ಲ ಈ ಥರ ಹುರ್ಕೋಬೇಕಿದು. ಇದು ಹುರಿಬೇಕು ಚೆಂದ. ಈ ಥರ ಎಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದೆ ನೋಡಿ. ಇದೆಲ್ಲ ಮಸಾಲೆ ಎಲ್ಲ ಈ ಥರ ಎಣ್ಣೆ ಬಿಟ್ಕೊಂಡಿದ್ದೆಲ್ಲ ಈಗ ಬೇಳೆ ತೊಳ್ಕೊಂಬಂದು ಇದೆಲ್ಲ ಹಾಕ್ಕೊಂಡಿದ್ದೆ. ಇದನ್ನು ಎಲ್ಲ ಮಿಕ್ಸ್ ಮಾಡಬೇಕು. ಇದೆಲ್ಲ ಟೊಮೆಟೊ, ಈರುಳ್ಳಿ, ಮೆಣಸಿನ ಈಗೆಲ್ಲ ಬೇಳೆ ಹಾಕಿದ್ವಲ್ಲ ಇದೆಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ವಿ. ಇದರಲ್ಲಿ 1-2 ಗ್ಲಾಸ್ ನೀರು ಹಾಕಬೇಕಿದೆ. ಇದು ಕುದಿಯೋ ಗಂಟ ಬಿಡಬೇಕಿದೆ. ಇದು ಬೇಳೆ ಎಲ್ಲ ಕುದಿಬೇಕಲ್ಲ. ಇದು ನಮ್ಮ ಕಡೆಗೆಲ್ಲ ಈಗ ಮಾಡೋದು. ಈ ಕಡೆ ಯತ್ಗಿರ್ ಸ್ಟೈಲ್ ಈಗ ಅಡುಗೆ. ನಾವು ಯತ್ಗಿರ್ ಕಡೆ ಹಿಂಗೆ ಮಾಡೋದು. ಈ ಬೇಳೆ ಉದುರು ಬೇಳೆ ಅಂತಾರೆ ನಮ್ಮ ಕಡೆಗೆ. ಇದು ಕುದಿಬೇಕೀಗ. ಅವಾಗೆ ನೀರು ಹಾಕಿದ್ದೀನಲ್ಲ 2 ಗ್ಲಾಸು ನೋಡಿ. ಎಲ್ಲ ನೀರೆಲ್ಲ ಕುದ್ದಿದೆ. ಎಲ್ಲ ನೀರು ಹಾಕೆಲ್ಲ ಎಲ್ಲ ಬೇಳೆ ಎಲ್ಲ ಕುದ್ದಿದೆ. ನಾವು ಪಲ್ಯ ರೆಡಿ ನೋಡಿ ಈ ಥರ ಆಗಿದೆ. ಇದು ಚಪಾತಿಯಲ್ಲಿ, ಬಿಸಿ ಬಿಸಿ ಅನ್ನದಲ್ಲಿ, ಪೂರಿದಲ್ಲಿ ತಿನ್ನೋಕೆ ಬಿಸಿ ಅನ್ನದಾಗ ಹಾಕಿ ತಿಂದರೆ ಇನ್ನೊಂದೇ ತಿನ್ಬೇಕು. ನಾವು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ. ಆಯ್ತು ಪಲ್ಯ. ಈ ಬಿಸಿ ಅನ್ನದಲ್ಲಿ ತಿಂದರೆ ಆಯಿತು ಪಲ್ಯ ರೆಡಿ.